ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ತುಂಗಭದ್ರಾ ನದಿಯ 7 ಗೇಟ್ಗಳು ಬ್ಯಾಂಡ್. ಹೌದು, ಕಳೆದ ವರ್ಷ ಕ್ರಸ್ಟ್ ಗೇಟ್ ನಂಬರ್ 19ರಿಂದ ಆದ ಸಮಸ್ಯೆ ಜೀವನಾಡಿಯನ್ನೇ ನಂಬಿದ್ದ ಜನಜೀವನವನ್ನ ತಲ್ಲಣಗೊಳಿಸಿತ್ತು. ಈ ಸಮಸ್ಯೆಯಿಂದ ಭಾರಿ ಸುಮಾರು 70 TMCಯಷ್ಟು ನೀರು ಪೋಲಾಗಿತ್ತು. ಆಗ ಈ ಬಗ್ಗೆ ತಜ್ಞರು ಪರಿಶೀಲಿಸಿ ತಾತ್ಕಾಲಿಕವಾಗಿ ಸರಿ ಮಾಡುವ ಕೆಲಸವಾಗಿತ್ತು. ಇದರ ಜೊತೆಗೆ ಇನ್ನೊಂದಿಷ್ಟು ಗೇಟ್ಗಳು ಸವೆದು ಹೋಗಿದ್ದು ತಕ್ಷಣ ರಿಪೇರಿ ಮಾಡಿ ಅಥವಾ ಬದಲಾಯಿಸಿ ಎಂದು ವರದಿ ನೀಡಿದ್ದರೂ ಎಚ್ಚೆತ್ತುಕೊಳ್ಳದ ರಾಜ್ಯ ಸರ್ಕಾರ ಮತ್ತು ಟಿಬಿ ಬೋರ್ಡ್ ಪರಸ್ಪರ ಇವರ ಮೇಲೆ ಅವರು, ಅವರ ಮೇಲೆ ಇವರು ಗೂಬೆ ಕೂರಿಸುವ ಕೆಲಸದಲ್ಲೇ ಕಾಲ ಕಳೆದರೂ ಹೊರತು ಸ್ವಲ್ಪವೂ ಸಮಸ್ಯೆಯ ಗಾಂಭೀರ್ಯತೆಯನ್ನ ತೋರಲೇ ಇಲ್ಲ. ಮೊದಲಿನಿಂದಲೂ ಕಡೆಗಣನೆಗೆ ಒಳಗಾಗಿರುವ ಈ ಭಾಗದ ಸಮಸ್ಯೆಗಳು ಮತ್ತೆ ಅದೇ ದಾಟಿಗೆ ಮರಳಿವೆ. ನಮ್ಮಲ್ಲಿರುವ ಸಮಸ್ಯೆಗಳ ಬಗ್ಗೆ ದಿಟ್ಟ ನಿಲುವು ಮತ್ತು ಗಟ್ಟಿತನ ತೋರದ ರಾಜಕೀಯ ನಾಯಕರ ಕೊರತೆಯಿಂದಾಗಿ ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ ಅನ್ನ ಬಿಟ್ಟು ಬ್ರೇಕ್ ಡೌನ್ ಮೇಂಟೆನೆನ್ಸ್ ಕಡೆ ವಾಲಿದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆ, ಆಂಧ್ರ ಪ್ರದೇಶದ ಅನಂತಪುರ, ಕಡಪ, ಕರ್ನೂಲು ಜಿಲ್ಲೆ ಮತ್ತು ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ ಸೇರಿದಂತೆ ಒಟ್ಟು 8 ಜಿಲ್ಲೆಗಳ ಬರಪೀಡಿತ ಜಿಲ್ಲೆಗಳ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಿದೆ. ಐತಿಹಾಸಿಕ ಜಲಾಶಯದ ದಿವ್ಯ ನಿರ್ಲಕ್ಷ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇತ್ತೀಚೆಗೆ ನಡೆದ ಡ್ಯಾಮ್ ಸೇಫ್ಟಿ ರಿವ್ಯೂ ಮೀಟಿಂಗ್ ಅಲ್ಲಿ ರಿವೀಲ್ ಆದ ಅಂಶ ಇವು. ಒಟ್ಟು 32 ಗೇಟ್ಗಳಲ್ಲಿ 7 ಗೇಟ್ಗಳು ಬ್ಯಾಂಡ್. ಗೇಟ್ ನಂಬರ್ 4, 11, 18, 20, 24, 27 ಮತ್ತು 28ನೇ ಗೇಟ್ ಪರಿಸ್ಥಿತಿ ಇದು. ಈ ಗೇಟ್ಗಳು ತುಕ್ಕು ಹಿಡಿದು ಬೆಂಡ್ ಆಗಿವೆ. ಮೇಲೆತ್ತಕ್ಕೂ ಆಗ್ತಿಲ್ಲ, ಕೆಳಗಡೆ ಇಳಿಸೋಕ್ಕೂ ಆಗ್ತಿಲ್ಲ ಅನ್ನೋದು ರಿವ್ಯೂ ಮೀಟಿಂಗ್ ಅಲ್ಲಿ ರಿವೀಲ್ ಆದ ಅಂಶ ಇದು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.